ನನ್ನ ಹೆಸರು ಕುಮಾರಸ್ವಾಮಿ ಅಂತೇಳಿ. ನಾನು ದಲಿತ ಸಂಘರ್ಷ ಸಮಿತಿ ಎನ್ ಮೂರ್ತಿ ಬಣದ ಮೈಸೂರು ವಲಯ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ಸೊ ಹಾಗಾಗಿ ನಾನು ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ ಸೊಂಪು ಮತ್ತು ಸಿಂಕ್ ಟ್ಯಾಂಕ್ಸನ್ನು ಕ್ಲೀನ್ ಮಾಡ್ತೀನಿ ಸರ್. ಯಾಕೆ ಕ್ಲೀನ್ ಮಾಡ್ತೀನಿ ಅಂದರೆ ನಾನು ಹಾಸ್ಟೆಲಲ್ಲಿ ಓದಿದ್ದೆ ಸರ್. ಸೊ ಹಾಸ್ಟೆಲ್ದು ದುಃಖ ದುಮ್ಮಾನ ಎಲ್ಲ ಗೊತ್ತಿತ್ತು ಸರ್. ಸೊ ಹಾಗಾಗಿ ನಾನು ಒಬ್ಬರು ಡಿ ಡಿ ಅವ್ರನ್ನ ಕನ್ಸಲ್ಟೆಂಟ್ ಮಾಡ್ಕೊಂಡು ಅವ್ರ ಹತ್ರ ಕನ್ವಿನ್ಸ್ ಮಾಡಿ ಸರ್ ಎಲ್ಲ ಹಾಸ್ಟೆಲ್ಗಳದೆಲ್ಲ ನೀಟಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಮಾಡ್ತಾಯಿದ್ದೀನಿ ಸರ್. ಈ ಆದೇಶನೂ ಕೂಡ ಕೊಟ್ಟಿದ್ದಾರೆ ಸರ್ ಮಾಡ್ಬೇಕಾದ್ರೆ. ಸೊ ತದಾದ ನಂತರ ಹಿಂಗೆ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಡುಗೆಯವರು ಒಡನಾಟ ನನಗೆ ಚೆನ್ನಾಗಿರುತ್ತೆ ಸರ್. ಅಡುಗೆಯವರು ಒಡನಾಟ ಚೆನ್ನಾಗಿದ್ದಾಗ ನಾನೇ ಮಾಡ್ತೀನಿ. ಅವ್ರನ್ನೂ ಪ್ರೀತಿ ವಿಶ್ವಾಸಕ್ಕೆ ತಗೊಂಡು ನೋಡ್ರಪ್ಪ ಒಂದು ಅರ್ಧ ಗಂಟೆ ಬೇಗ ಬರ್ತೀನಿ, ಒಂಚೂರು ನೀರು ಖಾಲಿ ಮಾಡಿ ಅಂತೀನಿ. ನೀರು ಖಾಲಿ ಮಾಡಿದ್ರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇಡೀ 8 ತಾಲೂಕಲ್ಲೂ ಕೆಲಸ ಮಾಡಿದ್ದೀನಿ ಸರ್. ಯಾವುದೇ ಅಧಿಕಾರಿ ವರ್ಗದವರು ನನ್ನ ಮೇಲೆ ಇಲ್ಲಿವರೆಗೂ ಲೋಪಗಳು ಯಾರೂ ಮಾಡಿಲ್ಲ ಸರ್. ಇವತ್ತೇನಾಗಿದೆ ಅಂದರೆ ಸರ್, ಹೌಸಿಂಗ್ ಬೋರ್ಡು ಕುವೆಂಪು ನಗರದಲ್ಲಿ ಅಲ್ಲಿ ಒಬ್ಬರು ಲೇಡೀಸ್ ಕೆಲಸ ಮಾಡ್ತಾರೆ ಸರ್. ಅವರು ನನ್ನ ಸ್ನೇಹಿತನ ಅಣ್ಣನ ಹೆಂಡ್ತಿ ಸರ್. ಅವ್ರು ಏನು ಮಾಡ್ತಾರೆ, ಅವ್ರ ಮನೆಗೆ ಒಂದು ಗಂಡು ಬರುತ್ತೆ ಸರ್. ಆ ಗಂಡು ಬಂದಾಗ ನಾನು ಒಂಚೂರು ಆ ಗಂಡು ಬರ್ತಾರೆ ಮನೆಗೆ ಹೋಗ್ಬತ್ತೀನಿ ಅಣ್ಣ, ಒಂಚೂರು ನೀವು ಲೀಡ್ರ್ ಇದ್ದೀರಿ, ಒಂಚೂರು ವಾರ್ಡನ್ಗೆ ಹೇಳಿ ಅಣ್ಣ ಅಂತ ನನ್ನ ಕನ್ವಿನ್ಸ್ ಮಾಡ್ತಾರೆ ಸರ್. ನಾನು ಆ ಕನ್ವಿನ್ಸ್ ಮಾಡಿದ್ದು ನಾನೇನು ಮಾಡ್ತೀನಿ, ವಾರ್ಡನ್ಗೆ ಹೇಳ್ತೀನಿ ಸರ್, ಒಂದು ಅರ್ಧ ಗಂಟೆ ಹೋಗ್ಬರ್ತಾರೆ ಸಾಹೇಬ್ರೆ ಕಳಿಸ್ಕೊಡಿ ಅಂತ ಹೇಳ್ತೀನಿ. ಆಯಿತು ಬಿಡಿ ಕುಮಾರಣ್ಣ, ಆಯಿತು ಹೋಗ್ಬಿಟ್ಟು ಬರಲಿ ಬಿಡಿ ಅಂತ ಅವ್ರು ಹೇಳ್ತಾರೆ ಸರ್. ಆಗ ನಾನೇನು ಮಾಡ್ತೀನಿ, ಈ ಅಮ್ಮನ ಹಾಸ್ಟೆಲ್ ಹತ್ರಕ್ಕೆ ಹೋಗ್ತೀನಿ ಸರ್. ಒಂಚೂರು ಬಸ್ ಸ್ಟ್ಯಾಂಡಿಗೆ ಬಿಡು ಅಂತಾರೆ, ಕರ್ಕೊಂಡು ಹೋಗಕ್ಕೆ ಅಂತ ಅಲ್ಲಿ ಹೋಗ್ತೀನಿ ಸರ್. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಡುಗೆ ನೋಡ್ತಾನೆ ಸರ್. ಅವನೇನಂತ ಅಮ್ಮನ್ನ, ಏನಮ್ಮ ನೀನು ಯಾವಾಗ ಬೇಕು ಅವಲೇ ಬತ್ತಿ, ಯಾವಾಗ ಬೇಕು ಅವಲೇ ಹೋಗ್ತೀನಿ, ಯಾರು ಹೇಳೋರು ಕೇಳೋಲ್ವೇನಮ್ಮ ನೀನು, ಬರೀ ನಿಂದು ಇದೇ ಆಗೋಯ್ತು ಕಣಮ್ಮ ಅಂತ ಅಂತಾನೆ ಸರ್. ಅಲ್ಲಪ್ಪ, ನಾನು ಒಬ್ಬ ಲೀಡ್ರ್ ಹೇಳಿದ್ದೀನಿ, ಸಾಹೇಬ್ರಿಗೆ ಹೇಳಿದ್ದೀನಿ, ಅವ್ರು ಹೇಳಿದ್ದಾರೆ ನೀವು ಇಷ್ಟೊಂದು ಮಾತಾಡ್ತಿರಲ್ಲ ನನ್ನಿದಿಗೇನೆ ಅಂತ ಕೇಳ್ತೀನಿ ಸರ್. ಅದಕ್ಕೆ ಅಲ್ಲಿರ್ತಕ್ಕಂಥ ಅಡುಗೆಯವರು ನನ್ನ ಮೇಲೆ ಈ ರೀತಿ ಆ ಲೋಪದೋಷಗಳನ್ನು ಮಾಡಿದ್ರಿ ಸರ್. ನಾನು ಯಾವುದೇ ರೀತಿ ಅಡುಗೆಯವ್ರನ್ನ ಯಾರನ್ನೂ ಬೈದಿಲ್ಲ ಸರ್. ನಾನು ಯಾವುದೇ ಅಧಿಕಾರಿಗಳನ್ನ ಎಲ್ಲೂ ಬೈಯಕ್ಕೆ ಹೋಗಲ್ಲ ಸರ್. ನನಗೆ ಆ ಇಲಾಖೆಯಲ್ಲಿ ಅನ್ನ ತಿಂತಾಯಿದ್ದೀನಿ ಸರ್. ನಾನು ಯಾರನ್ನಾರ ಬೈದ್ರೆ ನನಗೆ ಒಳ್ಳೇದಾಗುತ್ತೆ ಸರ್. ಅದು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬೆಳಗ್ಗೆದ್ದು ಸಂಘಟನೆ ಒಳಗಡೆ ಕೆಲಸ ಮಾಡ್ತಕ್ಕಂಥದ್ದು. ಇದೆಲ್ಲ ಸದ್ಯಕ್ಕೆ ದೂರವಾದ ವಿಚಾರ ಸರ್. ನನ್ನನ್ನು ತೇಜೋವಧೆ ಮಾಡಬೇಕು ಅಂತ ಯಾರೋ ನನ್ನಂಥ ಅನೇಕ ಜನ ಲೀಡ್ರ್ ಉಳಿತಾರೆಲ್ಲ ಮಾಡಿದ್ರು ಸರ್. ಇದು ಯಾವುದೇ ಕಾರಣಕ್ಕೂ ಇದು ಸತ್ಯಾಂಶ ಅಲ್ಲ ಸರ್, ಇದು ದೂರ ವಿಷಯ ಸರ್. ಯಾವತ್ತೂ ಕೂಡ ಮಾಡಿಲ್ಲ ನಾನು. ಆ ಥರ ಏನಾರು ಮಾಡಿದರೆ ಬೇಕಾದ್ರೆ ಅಂಕಿಅಂಶ ತೆಗೆದು ಬೇಕಾದ್ರೆ ಹೇಳಿ ಸರ್. ಇದೇ ಸರ್ ಈ ಥರ ಹಿಂಗಾಗಿರೋದು, ಇದೇ ಫಸ್ಟ್ ಟೈಮ್ ನಂದು. ಅನೇಕ ಜನ ಲೀಡ್ರುಗಳನ್ನ ಕೇಳಿ ಸರ್, ಕುಮಾರಸ್ವಾಮಿ ಅಂತನೋ ಅಂತ ಹೇಳ್ತಾರೆ ಸರ್. ನಾನು ಆ ಥರದನ್ನು ಎಲ್ಲೂ ಹೋಗಿಲ್ಲ ಸರ್. ಹಂಗೆ ಎಲ್ಲರ ಕೈಲೂ ಗಲಾಟೆ ಮಾಡ್ಕೊಂಡು ಹೋದ್ರೆ ನಾನು ಬದುಕು ಮಾಡೋಕ್ಕಾಗುತ್ತಾ ಸರ್? ಇಲಾಖೆ ಒಳಗಡೆ ಆಫೀಸರ್ಸ್ಗಳ ಹತ್ರ ಒಬ್ಬ ಅಡುಗೆಯರಿಗೂ ಭಾಳ ಗೌರವ ಕೊಡ ಅಂತನು ಸರ್ ನಾನು. ಆಮೇಲೆ ಸಹ ಅವನು ಅಭಿದಾನ್ ನೋಡಿ ಸರ್. ಅಭಿದಾನ್ ಏನು ಮಾಡ್ತಾನೆ ಅಂದರೆ, ಅಲ್ಲಿ ಇಂಟ್ರ್ ಕ್ಯಾಸ್ಟ್ ಮ್ಯಾರೇಜ್ಗಳು ಆಗ್ತಾ ಇರ್ತವೆ ಸರ್. ಇಂಟ್ರ್ ಕ್ಯಾಸ್ಟ್ ಮ್ಯಾರೇಜ್ ಆದಾಗ ಅವನು ಅಧಿಕಾರಿ ಡ್ರೈವರ್ ಆಗಿರ್ತಾನೆ, ನನ್ನ ಸಂಘಟನೆಯನ್ನು ಕರ್ಕೊಂಡು ಹೋಗಿರ್ತಾರೆ ಅಧಿಕಾರಿಗಳು. ಕರ್ಕೊಂಡು ಹೋದಾಗ ಅಲ್ಲಿ ಇನ್ಸ್ಪೆಕ್ಷನ್ ಆದಂಥ ಸಂದರ್ಭದಲ್ಲಿ ಇವನು ದುಡ್ಡು ಕೇಳ್ತಾನೆ, 2,000 ಕೊಡಿ 3,000 ಕೊಡಿ ಅಂತ. ಅಲ್ಲಪ್ಪ, ನೀನು ಸಾಹೇಬ್ರು ಜೀಪ್ ಡ್ರೈವರ್, ನಿನ್ಗೆ ಯಾಕೆ ದುಡ್ಡು ಕೊಡಬೇಕು? ಅದು ನನ್ನ ಜನಾಂಗದವರು ಏನೋ ಇಂಟ್ರ್ ಕ್ಯಾಸ್ಟ್ ಮಾಡೋರಿಗೆ ಭಯ ಇರುತ್ತೆ ಅನ್ನೋದಕ್ಕೆ ನಾನು ಬಂದಿರ್ತೀನಿ ಅಷ್ಟೇ. ನಿನ್ಗೆ ಯಾಕೆ ದುಡ್ಡು ಕೊಡಬೇಕು ಅಂತ ನಾನು ಗಲಾಟೆ ಮಾಡಿ ಅವ್ನಿಗೆ ಹೇಳಿದಾಗ ಅವನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸರ್ ಈ ಥರ ಎಲ್ಲ ನನ್ನ ಮೇಲೆ ಆಪಾದನೆ ಮಾಡ್ತಾಯಿದ್ದೀನಿ ಸರ್. ಆಮೇಲೆ ಇವನು ಕಾರಲ್ಲಿ ಸಹ ಸುಮಾರು ಮೆಟೀರಿಯಲ್ ಎಲ್ಲ ಹೋಗ್ತಾ ಇರ್ತೇವೆ ಸರ್, ಬೇಳೆಗಳು ಎಲ್ಲ. ಇದನ್ನು ಇದೇ ರೀತಿ ಮೊನ್ನೆ ಆಲೂರು ತಾಲೂಕಲ್ಲಿ ಹಿಂಗೆ ಆಗಿರೋದು ಸರ್. ಈ ಸಮಾಜ ಕಲ್ಯಾಣ ಇಲಾಖೆ ನಾವು ಕೇಳ್ತಕ್ಕಂಥ ಲೀಡ್ರುಗಳು ಕೇಳಿದ್ರೆ ನಮ್ಮ ಮೇಲೆ ಈ ಥರ ತೇಜೋವಧೆ ಮಾಡ್ತಾರೆ ಸರ್. ಇದು ಸತ್ಯಕ್ಕೆ ದೂರವಾದ ವಿಚಾರ ಸರ್. ನಾನು ಸರ್ಕಾರಿ ಇಲಾಖೆಗೆ ಹೋಗೋದಕ್ಕೆ ಇವ್ರದ್ದೇನು ಸರ್ ಆದೇಶ? ಸರ್ಕಾರಿ ಇಲಾಖೆ, ನಾನೊಬ್ಬ ಈ ದೇಶದ ಪ್ರಜೆ ಅಲ್ವಾ ಸರ್? ಆಮೇಲೆ ನಾನು ಯಾಕೆ ಬರಬಾರ್ದು ಅಂದ್ರೆ ನಾನು ಕೆಲಸ ಮಾಡೋದು ಅಲ್ಲೇ ಅಲ್ವಾ ಸರ್? ಕೆಲಸ ಮಾಡೋಕ್ಕೆ ಬರಬೇಡ ಅಂತ ಹೇಳ್ಬಿಡ್ಲಿ, ಬೇಕಾದ್ರೆ ಇಲಾಖೆಗೆ ಬರಬೇಡ ಅಂತ ಹೇಳ್ಬಾರ್ದು. ನಾನು ಇಲ್ಲಿಗೂ ಸುಮ್ಕುರಕ್ಕಲ್ಲ ಸರ್. ನಾನು ಸಚಿವರನ್ನು ಕೂಡ ಕಾಣ್ತೀನಿ. ನಾನು ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನು ಕಾಣ್ತೀನಿ ಈ ವಿಚಾರವಾಗಿ. ನಾನು ಈಗ ಭಟ್ರದು ಆ ವಿಚಾರ ಸಹ, ಭಟ್ರದು ನಾನು ಈ ಥರ ಎಲ್ಲ ಕಳಿಸ್ಕೊಡಿ ಅಂತ ಹೇಳಿದಕ್ಕೆ ಅದನ್ನು ನನ್ನ ಮೇಲೆ ಲೋಪದೋಷ ಮಾಡ್ತಾಯಿದ್ದಾರೆ. ಇವನು ಡ್ರೈವರ್ದಲ್ಲ ಸಹ, ಇವನು 2,000 ರೂಪಾಯಿ ದುಡ್ಡು ಕೇಳಿದ ನನಗೆ. 5-6 ಜನ ಕೇಳಿದ್ದಾನೆ ಸಹ. ನಾನು 5-6 ಜನ ಇಂಟ್ರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡಿರುತ್ತೆ ಕೇಳಿದ್ದಾನೆ. ನಮ್ಮವ್ರು ಕಣಪ್ಪ ಹೋಗ ನೀನು ಸುಮ್ಮನೆ ಅಂತ ಹೇಳಿದ್ದೀನಿ ಸರ್. ಇದು ತಪ್ಪು ಅಂತ ನೀವೇ ಹೇಳ್ಬಿಡಿ ಸರ್ ನೋಡೋಣ. ಅದೇ ಸರ್, ಸಮಾಜ ಕಲ್ಯಾಣಕ್ಕೆ ತಾಲೂಕು ಆಫೀಸಲ್ಲಿ ಇದ್ದಾನಲ್ಲ ಸರ್, ಸೊ ಅಭಿ ಅಂತ ಹೇಳ್ಬಿಟ್ಟು ಸರ್, ಅವನು ಆಫೀಸ್ಗೆ ಬರಬಾರ್ದು ಕುಮಾರಸ್ವಾಮಿ ಅಂತ ಹೇಳಿರೋದು ಅವನು. ಬಂದ್ಬಿಟ್ಟು ಎಲ್ಲರ ಕೈಲಿ ಗಲಾಟೆ ಮಾಡ್ತಾನೆ ಅಂತ ಹೇಳಿರೋನು ಅವನು. ಇದನ್ನು ನಾವು ಖಂಡನೆ ಮಾಡ್ತೀವಲ್ಲ ಸರ್ ಸಂಘಟನೆಯವರು, ಅದಕ್ಕೆ ನಮ್ಮನ್ನು ಈ ಥರ ಹೇಳ್ತಾನೆ ಸಾ. ನಾನು ಹೇಳ್ತಾ ಇದ್ದೀನಿ ಸರ್, ಸಮಾಜ ಕಲ್ಯಾಣ ಇಲಾಖೆ ಒಳಗಡೆ ಅನೇಕ ಲೋಪದೋಷಗಳಿದಾವೆ. ಅದನ್ನು ಕೇಳಕ್ಕೆ ಏನಾರು ಹೋದ್ರೆ ನಮ್ಮನ್ನೇ ಈ ಥರ ಟಾರ್ಗೆಟ್ ಮಾಡ್ತಾರೆ. ಕ್ರಮ ಅಂತ ನಾನು ದಲಿತ ಸಂಘರ್ಷ ಸಮಿತಿಯಲ್ಲಿ ಎನ್ ಮೂರ್ತಿ ಸ್ಥಾಪಿತದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಯ್ತಾ ಸ್ವಾಮಿ? ಮೊನ್ನೆ ನಡೆದ ಘಟನೆಯಲ್ಲಿ ಯಾರೋ ಒಬ್ಬ ಅಡುಗೆ ಭಟ್ರು ಪ್ರಕಾಶನ್ ಅವರು ಒಂದು ಪತ್ರಿಕಾಗೋಷ್ಠಿ, ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರ ಮೈದ್ನ ಬರ್ತಾನೆ, ಅವ್ರ ಗಂಡ ಬರ್ತಾನೆ, 4 ಜನ ಕರ್ಕೊಬಂದು ನಮ್ಮ ಮೇಲೆ ಅಡುಗೆ ಮನೆಗೆಲ್ಲ ಬಂದು ರೌಡಿಸಮ್ ಮಾಡ್ತಾನೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಾನು ಹೋಗಿರೋ ಸತ್ಯತ ಆ ಹಾಸ್ಟೆಲ್ ಒಳಗಡೆ ಪ್ರವೇಶ ಆಗಿಲ್ಲ. ಆ ಮೇಯ್ನದು ಏನು ದ್ವಾರ ಇದೆ ಅಲ್ಲಿ ಆ ಸಂಬಂಧಪಟ್ಟ ಹಾಸ್ಟೆಲ್ ಮೇಲ್ಚೋರಕರು ಬರ್ತಾರೆ, ಹರೀಶನವರು. ಆ ಪ್ರತ್ಯಕ್ಷದರ್ಶಿಯಾಗಿ ಹರೀಶನ್ ಅವರು ಇದ್ದಾರೆ, ಅವರು ನಿಲ್ಲಿಸ್ಕೊಂಡು ಬೇಕಾದ್ರೆ ಮಾತಾಡಲಿಲ್ಲ. ಆ ವ್ಯಕ್ತಿನೇ
ಮನೇಲೇ ಇರಲ್ಲ ರಾಜು ಅನ್ನೋನು, ಆ ಅಡುಗೆ ಮನೆಗೂ ಹೋಗಲ್ಲ. ಆ ಬಾಕ್ಲಲ್ಲೇ ತೀರ್ಮಾನ ಆಗುತ್ತೆ. ಇವರು ಹೇಳ್ತಾರೆ, ಅಲ್ಲಪ್ಪ ವಾರ್ಡನ್ಗೆ ನಾವು ಹೇಳಿದ್ದೇವೆ, ವಾರ್ಡನ್ ಕೇಳ್ತಾರೆ, ವಾರ್ಡನ್ಗೆ ಹೇಳ್ತಾರೆ ಇವರು, ಸರ್ ನೀವಿದ್ದೀರಿ ಅಡುಗೆ, ನೀವು ಈ ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಮೇಲ್ಚಾರಕರಿದ್ದೀರಿ, ನೀವು ಎಲ್ಲರೂ ಈ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡೋರಿಗೆ ರಜಾ ಕೊಡೋದು, ಕೆಲಸ ಮಾಡಿಸೋದು ಅದು ನಿಮಗೆ ಸೇರಿದ್ದು, ನೀವು ಹೇಳಬೇಕು ಅಂತ ಹೇಳಿದ್ಗೆ ಅವ್ರು ಆಯಿತು ನಾನು ಸರಿಪಡಿಸ್ಕೊತೀನಿ, ಅದು ಏನು ತೊಂದರೆ ಇಲ್ಲ, ಅವ್ರಿಗೆ ಬೇಕಾದಾಗ ಅವ್ರು ರಜಾ ಮಾಡ್ಕೊಳ್ಳಿ, ಇವ್ರಿಗೆ ಬೇಕಾದಾಗ ಇವ್ರು ರಜಾ ಮಾಡ್ಕೊಂಡು ಹೊಂದಾಣಿಕೆಯಿಂದ ಕೆಲಸ ಮಾಡ್ಕೊಂಡು ಹೋಗಲಿ, ಯಾರು ಇದು ಗೊಂದಲ ಬೇಡ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅವನು ಉದ್ದೇಶಪೂರ್ವಕವಾಗಿ ಅಲ್ಲಿ ಬೇಳೆಕಾಳುಗಳು ಎಲ್ಲ ಒತ್ತೊಯ್ತಾರೆ. ಅದು ನಮಗೆ ಕಣ್ಣಾರೆ ನೋಡಿರೋಂಥ ವಿಚಾರ ಇದೆ. ಅಲ್ಲಿ ಯಾವುದೇ ಥರ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿ ಆ ಪಟ್ಟಿಲಿ ಹಾಕಿರೋಂಥ ಆಹಾರ ಪಥ್ಯಗಳನ್ನು ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಸುಮಾರು ದಿನ ಆಪಾದನೆ ಮಾಡಿದ್ದೀವಿ. ಮಾತೃಶ್ರೀ ಕಲ್ಯಾಣ ಮಂಟಪದ ಹಾಟ್ಲು ಇದ್ದಿತ್ತು, ಅಲ್ಲೊಂದು ಇತ್ತು, ಅದನ್ನು ಈಗ ಸ್ಥಳ ವಿಸ್ತಾಂತರ ಆದ ಸಂದರ್ಭದಲ್ಲಿ ರಾತ್ರಿ 6:30 ದವಸ ಧಾನ್ಯಗಳನ್ನು ಒಂದು ಕ್ಯಾಂಟ್ರಿಗೆ ತುಂಬ್ತಾ ಇರ್ತಾರೆ. ಅದಕ್ಕೆ ನಾವು ಇವರ ಹೋಗಿ ಕ್ವಶನ್ ಮಾಡಿದ್ದಕ್ಕೆ ನಾವು ಎಲ್ಲಿಗಾರ ತಗೊಂಡು ಹೋಗ್ತೀವಿ ಅಂತ ಹೇಳ್ತಾರೆ ಅಡುಗೆಯವರು, ಇದಕ್ಕೆ ಸಂಬಂಧಪಟ್ಟವರು ಅಡುಗೆ ಅಂತ ಕೆಲಸದವರು. ಅದಕ್ಕೆ ಈ ದುರುದ್ದೇಶ ಹಿಂದಿನ ಯಾವ್ದಾದ್ರು ಸಿಟ್ಟಿಟ್ಕೊಂಡು ಈ ಲೀಡ್ರಲ್ಲ ಇವರು ಅನ್ನೋಕ್ಕೆ ನಮಗೆ ಅಧಿಕೃತವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಸಂಘಟನೆಯಲ್ಲಿ ನಾವು ಏನು ಪದಾಧಿಕಾರಿಗಳಾಗಿದ್ದೀವಿ, ಕೆಲಸ ನಿರ್ವಹಿಸ್ತಾ ಇದ್ವಿ ಅಂತ ನಮಗೆ ನೋಂದಣಿ ಪತ್ರ ಕೊಟ್ಟಾರೆ ಸರ್. ನಾವು ಅನಧಿಕೃತವಾಗಿ ಲೀಡ್ರ್ಶಿಪ್ ಅನ್ಕೊಂಡು ಇಲಾಖೆಗೆ ಹೋಗೋದು ಇಲ್ಲ, ಅನಧಿಕೃತವಾಗಿ ನಾವು ಯಾವುದು ಜಗಳ ದಂಬಿ ಮಾಡೋದಿಲ್ಲ. ಇದು ಯಾವುದೇ ಪ್ರತ್ಯಕ್ಷದರ್ಶಿಗಳನ್ನು ವಾರ್ಡನ್ ಕೇಳಿ, ಇದು ಸದ್ಯಕ್ಕೆ ದೂರವಾದ ವಿಚಾರ, ಯಾವುದು ಪೂರ ದಾಖಲಾತಿಗಳಿಲ್ಲ, ಸಾಕ್ಷಿ ಸಮೇತ ಬೇಕಾರೆ ಅವ್ರು ಏನಾರು ಇದ್ರೆ ತರಲಿ, ಅದಕ್ಕೆ ನಾವು ಭಾಗಿಯಾಗಕ್ಕೆ ನಾವು ಸಿದ್ಧವಾಗಿ ಸರ್. ಈ ಹಿಂದೆ ಸುಮಾರು ಹಿಂದೆ ಮಾತೋಶ್ರೀ ಹತ್ರ ಒಂದು ಹಾಸ್ಟೆಲ್ ಇತ್ತು. ಅಲ್ಲಿ ಹಾಸ್ಟೆಲ್ ಶಿಫ್ಟ್ ಆಯಿತು ಬೇರೆ ಕಡೆಗೆ. ಶಿಫ್ಟ್ ಆದಾಗ ಎಷ್ಟೊತ್ತಿನಲ್ಲಿ ದವಸ ಧಾನ್ಯಗಳು ತುಂಬಬೇಕು? 6:30 ತುಂಬಬೇಕಾ? ಯಾಕೆ ತುಂಬ್ತಾ ಇದ್ರು? ಅದನ್ನು ಕೇಳಿದ್ಕೆ ಕ್ವಶನ್ ಮಾಡಿದ್ರೆ ನೀವು ಯಾರು ಅಂತ ಕೇಳ್ತಾರೆ ಅವರು, ಆಯಿತಾ? ಇಲ್ಲಿ ಅಡುಗೆಯವರೇ ಸಹ ಸರಿಯಾದ ರೀತಿ ಈ ಕಾಳು ಬೇಳೆ ಅಕ್ಕಿಗಳನ್ನ ತಗೊಂಡೋಗ್ತಾರೆ. ನಾವು ಕ್ವಶನ್ ಮಾಡಿವಿ ಹಲವಾರು ಬಾರಿನ, ಆಯಿತಾ? ಅದಕ್ಕೆ ಅವ್ರು ಯಾರು, ಅವ್ರ ಮೈದ ಬಂದ, ಅವ್ರ ಗಂಡ, ಅಮ್ಮನ ಗಂಡ ಬಂದ, ಅವರು ನಮ್ಮ ಅತ್ತಿಗೆನೇ ಸಹ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಇಲ್ಲಿವರೆಗೂ ಅವ್ರ ಕೆಲಸ ಸೇರಿ 1 ವರ್ಷ ಸಮಯ ಆಯ್ತದ. ನಾವು ಆ ಹಾಸ್ಟೆಲ್ ಬಾಗಿಲಿಗೆ ಹೋಗಿಲ್ಲ, ಆ ಅಧಿಕಾರಿಗಳ ಹತ್ರ ಒಬ್ಬರ ಹತ್ರ ಮಾತಾಡಿಲ್ಲ. ಅದಕ್ಕೆ ನೀವು ವಾರ್ಡನ್ನ ಅದಕ್ಕೆ ನಿರ್ದೇಶನ ಬೇಕಾದ್ರೆ ಅದು ಆ ಸಂಬಂಧಪಟ್ಟ ವಿದ್ಯಾರ್ಥಿನಿಂದ ವಾರ್ಡನ್ ಕೊಡ್ತಾರೆ ನಿಮಗೆ ಸ್ಪಷ್ಟೀಕರಣಮ, ಆಯಿತಾ? ನಾವು ಸರ್ ಹಿಂದೆ ಅವ್ರು ತುಂಬಿದ್ದು ಅವತ್ತು ಹಾಸ್ಟೆಲ್ ಶಿಫ್ಟ್ ಮಾಡ್ಬೇಕಾದ್ರೆ ಅದು ಫೋಟೋಸ್ ಇದೆ, ಅದು ನಾವು ಸಮಯ ಬಂದಾಗ ನಾವು ಕೊಡ್ತೀವಿ ಬೇಕಾರೆ. ತಾಲೂಕು ಆಫೀಸರ್ಗೆ ನಾವು ಕೆಲವಾರು ಬಾರಿ ಹೇಳಿದ್ವಿ, ಆದರೂ ಅವ್ರು ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ದುರುದ್ದೇಶ ಇಟ್ಕೊಂಡು ಇವರು ಲೀಡ್ರಲ್ಲ, ಇವರು ಯಾಕೆ ಬರಬೇಕು ಇಲ್ಲಿ ಹಾಸ್ಟೆಲ್ಗೆ ಅಂತ ಕೇಳಲಿಕ್ಕೆ ಹಕ್ಕು ಯಾರಿಗೂ ಇಲ್ಲ ಸರ್. ಕಂಪ್ಲೇಂಟ್ ಯಾವುದು ಕೊಟ್ಟಿಲ್ಲ, ಓರಲಾಗಿ ಹೇಳಿರೋ ಸರ್ ಸಾಹೇಬ್ರುಗಳಿಗೆ, ಓರಲಾಗಿ ಹೇಳಿದ್ದು. ಅಧಿಕೃತವಾಗಿ ಯಾರನ್ನೂ ಇಲಾಖೆ ಒಳಗೆ ಬರಬೇಡಿ ಅಂತ ಹೇಳಲಿಕ್ಕೆ ಯಾರಿಗೂ ಹಕ್ಕು ಇಲ್ಲ ಸರ್. ಅದು ಸಮಾಜದ ಹಾಸ್ಟೆಲ್ಲು, ವಿದ್ಯಾರ್ಥಿನಿಲ್ಲ, ಸಮಾಜದ ಮಕ್ಕಳು ಹಾಸ್ಟೆಲ್ ಕೆಲಸ ಮಾಡಬೇಕು. ಎಲ್ಲ ನಾವು ಅದೇ ಸಮಾಜ ಆಗಿರೋದ್ರಿಂದ ಯಾರು ಬೇಕಾದ್ರೂ ಹೋಗ್ಲಿಕ್ಕೆ ನಾಗರಿಕವಾಗಿ ಹಕ್ಕಿದೆ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.